ನಮಸ್ತೆ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಜೀವನದಲ್ಲಿ ಯಶಸ್ಸು ಸಿಗ್ಬೇಕಂದ್ರೆ ಅದೃಷ್ಟದ ಜೊತೆ ಅದೃಷ್ಟದ ಸಂಖ್ಯೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಯಾವ ನಂಬರ್ನ ನಾವು ಫಾಲೋ ಮಾಡೋದ್ರಿಂದ ಅದೃಷ್ಟ ಸಿಗುತ್ತೆ, ಯಾವ ನಂಬರ್ ನಮ್ಮನ್ನು ಫಾಲೋ ಮಾಡೋದ್ರಿಂದ ನಮಗೆ ದುರಾದೃಷ್ಟ ಲಭ್ಯ ಆಗುತ್ತೆ, ಇದ್ರ ಜೊತೆಗೆ ಯಾವ್ಯಾವ ನಂಬರ್ ಏನೇನನ್ನ ಸೂಚಿಸುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಇದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಇನ್ನ ಗುರುಜಿ, ಕೆಲವರು ಏನೋ ಒಂದು ಕೆಲಸ ಅನ್ಕೊಂಡಿರ್ತಾರೆ, ಅದಾಗಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಹೋಗದೆ ಇರೋ ದೇವಸ್ಥಾನ ಇರಲ್ಲ, ಮಾಡದೇ ಇರೋ ಪೂಜೆ ಇರೋದಿಲ್ಲ, ಅವರ ಒಂದು 100 ಅಲ್ಲ 200% ಎಫರ್ಟ್ ಹಾಕ್ತಾರೆ. ಆದರೂ ಅವರಿಗೆ ಅವ್ರೇನು ಅನ್ಕೊಂಡಿರ್ತಾರೆ ಆ ಕೆಲಸ ಆಗೋದಿಲ್ಲ. ಬಟ್ ಇನ್ನೂ ಕೆಲವರು ಇರ್ತಾರೆ, ಆರಾಮಾಗಿ ಸಲೀಸಾಗಿ ಏನು ಮಾಡದೇ ಇದ್ರೂ ಆಗೋಗ್ಬಿಡುತ್ತೆ. ಯಾಕೆ ಹೀಗಾಗತ್ತೆ? ಅಷ್ಟು ಪ್ರಯತ್ನ ಪಟ್ಟರು ಯಾಕೆ ಕೆಲವರಿಗೆ ಆ ಥರ ಸಕ್ಸಸ್ ಸಿಗಲ್ಲ ಅಂತ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಭಾಳಷ್ಟು ಜನ ಸಮಾಜದಲ್ಲಿ ಈ ಥರ ಯೋಚನೆ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಮನುಷ್ಯ ತಾನು ಬೆಳವಣಿಗೆ ಆಗಬೇಕು, ತಾನು ಉದ್ಧಾರ ಆಗಬೇಕು, ತಾನು ಅಭಿವೃದ್ಧಿ ಆಗಬೇಕು, ತಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಅಥವಾ 4 ಜನದ ಮುಂದೆ ನಾನು ತಲೆ ಎತ್ತಿ ನಿಂತ್ಕೋಬೇಕು ಅನ್ನತಕ್ಕಂಥ ಆಲೋಚನೆಯಿಂದ ಭಾಳಷ್ಟು ಪ್ರಯತ್ನಗಳನ್ನ ಪಡ್ತಾನೆ. ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಆದರೆ ಇವತ್ತಿನ ಕಾರ್ಯಕ್ರಮ ನೋಡಿ ನೀವೊಂದಷ್ಟು ಪಾಠಗಳನ್ನು ಕಲ್ತ್ಕೋಬೇಕು. ಯಾಕಂದರೆ ಮನುಷ್ಯ ಜ್ಯೋತಿಷಾಸ್ತ್ರ ಅಂತ ಬಂದಾಗ ಆ ರಾಶಿ ಈ ರಾಶಿ, ಆ ನಂಬರು ಈ ನಂಬರು, ಆ ನಕ್ಷತ್ರ ಅಂತ ಗುಣಕರಲಕ್ಕೆ ಹಾಕೋದಿಲ್ಲ. ಶಾರೀರಿಕವಾಗಿ ಭಗವಂತ ನಮಗೆ ಯಾವ್ಯಾವ ಶಕ್ತಿಗಳನ್ನು ಕೊಟ್ಟಿದ್ದಾನೆ, ಆ ಶಕ್ತಿ ಪ್ರತಿರೂಪಗಳು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂಥವ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡೋದಿಲ್ಲ. ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮನುಷ್ಯ ತಾನು ಹುಟ್ಟಿದಾಗಿಂದ ಒಂದು ಮಗು ಬೆಳವಣಿಗೆ ಆಯಿತು ಅಂತ ಬಂದಾಗ ಆ ಒಂದು ಬೆಳವಣಿಗೆ ಹಂತದಿಂದ ಹಿಡಿದು ಒಂದು ಹಾಸ್ಪಿಟಲ್ಗೆ ಹೋಗ್ಬೋದು, ಒಂದು ಸ್ಕೂಲ್ಗೆ ಹೋಗ್ಬೋದು, ಒಂದು ಕಾಲೇಜ್ಗೆ ಹೋಗ್ಬೋದು, ಅಥವಾ ಒಂದು ಉದ್ಯೋಗವನ್ನು ಆರಿಸಿ ಹೋಗ್ಬೋದು, ಅಥವಾ ವ್ಯಾಪಾರ ಮಾಡ್ಬೋದು, ಅಥವಾ ಅಭಿವೃದ್ಧಿ ಕಡೆಗೆ ನಾನಾ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಅವನು ಭೇಟಿ ಮಾಡ್ಬೋದು, ಅಥವಾ ಆ ಕ್ಷೇತ್ರಗಳಲ್ಲಿ ಮುನ್ನೆರೆ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಅದು ಸ್ತ್ರೀಯರಿಗೆ ಪುರುಷರಿಗೆ ಇಬ್ಬರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇವೆಲ್ಲ ಹಂತವಾಗಿ ಮನುಷ್ಯ ಪ್ರಯತ್ನ ನಡೀತಿದ್ರು ಕೂಡ ಎಷ್ಟು ಜನ ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಿ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಕೊಳ್ಳೋದಲ್ಲ, ನಮ್ಮಲ್ಲೇ ಆಲೋಚನೆ ಬಂದ್ಬಿಡ್ತದೆ. ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ವಿದ್ಯಾಭ್ಯಾಸದಿಂದ ಹಿಡಿದು ಪ್ರತಿಯೊಂದು ಹಂತದವರು ಕೂಡ ಇವತ್ತರೂ ಕೂಡ ಮದುವೆಯಾಗಿ ಮಕ್ಕಳಾಗಿ ನಾನು ಏನೋ ಒಂದು ಜೀವನ ಸೆಟಲ್ಮೆಂಟ್ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರದ ಕೂಡ ನಮಗೇನೂ ಮಾಡೋಕ್ಕಾಗ್ತಿಲ್ವಲ್ಲ, ಇದಕ್ಕೇನು ಕಾರಣ ಅಂತಕ್ಕಂಥ ಬಗ್ಗೆ ಭಾಳ ಜನ ಯೋಚನೆ ಮಾಡ್ತಿರ್ತಾರೆ. ಎಷ್ಟೋ ಜನ ಇವತ್ತು ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಾನಾ ರೀತಿಯಾಗಿ ಸುತ್ತಾಟ ಮಾಡ್ತಿರ್ತಾರೆ. ಸುತ್ತಾಟ ಅಂದರೆ ಬೆಳಗ್ಗೆ ಹೋದರೆ ಸಂಜೆ 2 ದಿನ 3 ದಿನ ಬರೋದಿಲ್ಲ, ಬರೀ ಸುತ್ತಾಟ. ಇದು ಒಂದು ಮಗು ಹಾಸ್ಪಿಟ್ಲಿಗೆ ಸುತ್ತಾಟ ಮಾಡುತ್ತೆ. ಎಷ್ಟು ಸುತ್ತಾಟ ಅಂತಂದರೆ ಹೋಗೋದು ಬರೋದು ಇದೇ ಆಗೋಗ್ತದೆ. ಎಷ್ಟು ಸರಿ ಹೋಗಿ ಬಂದರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಆರೋಗ್ಯದಲ್ಲಿ ಅದೇ ರೀತಿಯಾದಂಥ ಏರುಪೇರುಗಳು. ಹಾಗೇನೆ ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಇರುತ್ತೆ, ಬರುತ್ತೆ, ಏನೂ ಪ್ರಯೋಜನ ಆಗೋದಿಲ್ಲ. ಆ ತಂದೆ ತಾಯಿಗಳು ಇಟ್ಟಿರ್ತಕ್ಕಂಥ ಆ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇಲ್ಲ ಮಗುವಿನ ಮೂಲಕ. ಇವೆಲ್ಲ ಜೊತೆ ತಗೊಂಡಾಗ ಅಲ್ಲಿಂದ ಮುಂದೆ ಹೋದಾಗ ಉದ್ಯೋಗಕ್ಕೋಸ್ಕರ ಅಲೆದಾಟ. ಈ ಉದ್ಯೋಗ ಸರಿ ಇಲ್ಲ, ಆ ಉದ್ಯೋಗ ಸರಿ ಇಲ್ಲ, ಆ ಇಂಟರ್ವ್ಯೂ ಈ ಇಂಟರ್ವ್ಯೂ, ಅದು ಇದು ಏನೇನೋ ಸಾಧನೆಗಳು. ಬೆಳಗ್ಗೆ ಸಾಯಂಕಾಲ ಸುತ್ತಾಟ. ಒಂದು ವ್ಯಾಪಾರ ಅಂತ ಹೋದಾಗ ಎಲ್ಲ ಕಡೆ ಸುತ್ತಾಟ, ಬರೀ ಸುತ್ತಾಟ ಮಾಡೋದು ಬರೋದಷ್ಟೇ, ಅಲಿಯೋದು, ದಿನಗಟ್ಟಲೆ ಅಲಿಯೋದು. ನೋಡಿ, ಮನುಷ್ಯನ ಜೀವನ ಅಂತ ಬಂದಾಗ ಈ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ ಹಂತಗಳಲ್ಲಿ ಮನುಷ್ಯ ಸುತ್ತಾಡಿರತಕ್ಕಂಥ ಜಾಗವೇ ಇಲ್ಲ. ಸುತ್ತಾಟ, ತಿರುಗಾಟ. ಯಾಕೆ ಈ ರೀತಿ ತಿರುಗಾಟ ಮಾಡ್ತಾನೆ, ಯಾಕೆ ಸುತ್ತಾಟ ಮಾಡ್ತಾನೆ? ಭಾಳ ಜನ ಹಿರಿಯರು ಹೇಳ್ತಾರೆ, ಏನಪ್ಪ ನಿನ್ನ ಕಾಲಲ್ಲಿ ಏನೋ ಚಕ್ರ ಇದೆಯಾ, ಹಿಂಗೆ ಸುತ್ತಿದ್ಯಾ, ಯಾಕೆ ಹಿಂಗೆ ಸುತ್ತುತ್ತಾ ಇದೆಯಾ, ಒಂದು ಕೆಲಸ ಕಾರ್ಯ ಆಗ್ತಿಲ್ವಲ್ಲ, ಏನು ಸ್ವಲ್ಪ ನೋಡ್ಕೋ ಅಂತ ಹೇಳ್ತಾರೆ. ನೋಡಿ, ಆ ಹಿರಿಯರು ಅವತ್ತಿನ ದಿವಸ ಹೇಳ್ತಕ್ಕಂಥ ಆ ಒಂದು ಪದ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದು ಬರೀ ಪದ ಬಳಕೆ ಆಗಿದೆ ಹೊರತು ಅದರ ಒಂದು ಮೂಲವನ್ನು ಹುಡುಕಿ ಇವರು ಇದೊಂದು ಪದ ಬಳಕೆ ಮಾಡಿದ್ರಲ್ಲ. ಏನಪ್ಪ ನಿನ್ನ ಕಾಲಲ್ಲಿ ಚಕ್ರ ಇದೆಯಾ, ಹಿಂಗೆ ಸುತ್ತುತ್ತೀಯ, ಹೋಗಿ ನಿನಗೂ ಏನು ಆಗ್ತಿಲ್ವಲ್ಲ, ಯಾಕೆ ಅಂತಕ್ಕಂಥದ್ದು ಒಂದು ಪದ ಬಳಕೆ ಮಾಡ್ತಾರಲ್ಲ, ಅದು ಹಿಂದೆ ಇರ್ತಕ್ಕಂಥ ಹಿನ್ನೆಲೆ ಏನು, ರಹಸ್ಯ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ಯಾರೂ ಯೋಚನೆ ಮಾಡಿಲ್ಲ. ಯಾಕಂದರೆ ಈ ಶಾಸ್ತ್ರ ನಮಗೆ ಗೊತ್ತೇ ಇಲ್ಲ. ಈ ಶಾಸ್ತ್ರ ನಮಗೆ ಗೊತ್ತಾಗಬೇಕು ಅಂತಂದಾಗ ನಾವು ಅದರ ಬೆನ್ನು ಹತ್ತಿ ಹೋಗಬೇಕು. ಜ್ಯೋತಿಷ್ ಶಾಸ್ತ್ರ ಅಂದರೆ ಬರೀ ಕುಂಡ್ಲಿ ನೋಡ್ಬಿಟ್ಟು ಆ ರಾಶಿ ಈ ನಕ್ಷತ್ರ ಅಂತ ಹೇಳೋದಲ್ಲ.
ಯಾರೊಬ್ರು ಹಿರಿಯರು ಹೇಳಿದ್ದಾರೆ, ನಿನ್ನ ಕಾಲಲ್ಲಿ ಚಕ್ರ ಇದೆಯಾ, ಹಿಂಗೆ ಸುತ್ತಿದ್ಯಾ, ಒಂದು ಕೆಲಸ ಕಾರ್ಯ ಆಗ್ತಾ ಇಲ್ಲ, ಒಂದು ಉದ್ಧಾರಕ್ಕೆ ಆಗ್ತಿಲ್ಲ, ಎಷ್ಟು ವರ್ಷಗಟ್ಟಲೆ ಹಿಂಗೆ ಸುತ್ತಿದ್ಯಾ. ಇವತ್ತು ಹೆಣ್ಮಕ್ಳಿಗೆ ಹೇಳ್ತಾರೆ ಮನೆಗಳಲ್ಲಿ, ಏನಮ್ಮ ಇಷ್ಟೊಂದು ಸುತ್ತಿದ್ಯಾ ನೀನು, ಒಂದು ಕೆಲಸ ಕಾರ್ಯ ಆಗ್ತಿಲ್ಲ, ಎಷ್ಟಂತ ಸುತ್ತಿದ್ಯಾ, ಎಷ್ಟಂತ ಅಲಿತೀಯಾ, ಈ ತಿರುಗಾಟ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. ಒಂದು ಮಗು ಸ್ಕೂಲ್ಗೆ, ಆಫೀಸ್ಗೆ ಅಥವಾ ಒಂದು ಹಾಸ್ಪಿಟ್ಲಿಗೆ ಸುತ್ತುತ್ತೆ ಅಂತಂದರೆ ಮನುಷ್ಯನಿಗೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಇವತ್ತು ನಾವು ಒಂದು ವಾಹನ ತಗೊಂಡಾಗ ಅದು ನಾವೇನು ಹೇಳ್ತೀವಿ, ಸಂಚಾರ ಗ್ರಹ ಅಂತೀವಿ ನಾವು. ಒಂದು ವಾಹನಕ್ಕೆ ಸಂಚಾರ ಮಾಡ್ಬೇಕಂದ್ರೆ ಅದಕ್ಕೆ ಏನು ಬೇಕು, ವಾಹನಕ್ಕೆ ಚಕ್ರ ಬೇಕು ಅಲ್ವಾ. ಒಂದು ಪುಟ್ಟಾಣಿ ಸೈಕಲಿಂದ ಹಿಡಿದು ಹಾರತಕ್ಕಂಥ ಫ್ಲೈಟವರು ಕೂಡ ಚಕ್ರ ಇದ್ದೇ ಇರ್ತದೆ ಅಲ್ವಾ. ಅಲ್ಲಿಗೆ ಆ ಚಕ್ರ ಇಲ್ಲದೆ ಏನೂ ನಡೆಯಲ್ಲ ಜೀವನದಲ್ಲಿ. ಯಾವ ವಾಹನ ಚಲಿಸುತ್ತಾ ಇಲ್ಲ. ಆಗಿದ್ದಾಗ ಬರೀ ನಾವು ತಯಾರು ಮಾಡಿರ್ತಕ್ಕಂತಹ ವಾಹನಗಳಿಗೆ, ಅದು ಪುಟ್ಟದ ಸೈಕಲ್ನಿಂದ ಹಿಡಿದು ವಿಮಾನದವರು ಕೂಡ ಚಕ್ರ ಇದೆ ಅಂತಂದಾಗ ಮನುಷ್ಯನಿಗೆ ಚಕ್ರ ಇರೋದಿಲ್ವಾ? ಇದನ್ನು ಯಾರನ್ನು ಯೋಚನೆ ಮಾಡಿದ್ದೀರಾ? ಯಾರೂ ಯೋಚನೆ ಮಾಡಿಲ್ಲ. ಯಾಕಂದರೆ ಅದಕ್ಕೆ ಹೇಳಿದ್ವಿ ಇವತ್ತಿನ ಕಾರ್ಯಕ್ರಮ ನೋಡಬೇಕು ನೀವು ಅಂತೇಳಿ. ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ, ಒಂದು ಪುಟ್ಟ ಮಗುನ ಹಿಡಿದು ದೊಡ್ಡವರು ಕೂಡ ಮನುಷ್ಯನಿಗೆ ಅವರ ಕಾಲಿನಲ್ಲಿ ಚಕ್ರ ಇರ್ತದೆ. ಕೆಲವು ಜನ ಗೊತ್ತಿದೆ, ಇಲ್ಲ ಅಂತಲ್ಲ ಹೇಳಿದೆ ನಾನು. ಆದರೆ ಆ ಚಕ್ರದ ಬಗ್ಗೆ ಮಾಹಿತಿಯನ್ನು ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ. ಯಾಕಂದರೆ ಗೊತ್ತಿಲ್ಲ. ನಮ್ಮಲ್ಲಿ ಭಾಳ ಜನ ಪುಸ್ತಕದ ಬದನೆಕಾಯಿ, ಅಯ್ಯೋ ಅದು ಓದ್ಕೊಂಡು ಅಂತ ಹೇಳ್ತಾರೆ ಹೊರತು ಪ್ರಾಕ್ಟಿಕಲಾಗಿ ಇಂತಿಂಥ ಶಾರೀರಿಕವಾಗಿ ಭಗವಂತ ಇಂಥ ಕಡೆ ಇಂತಿಂಥ ಇಟ್ಟಿದ್ದಾನೆ, ಆ ಒಂದು ಶಾರೀರಿಕವಿಟ್ಟಿರ್ತಕ್ಕಂಥ ಆ ಶಕ್ತಿಗಳು ನಮಗೆ ಅದೃಷ್ಟಕರವಾಗಿ ಕೆಲಸ ಮಾಡ್ತಿದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಒಬ್ಬರು ಮಾತಾಡಲ್ಲ. ಯಾಕಂದರೆ ಗೊತ್ತಿಲ್ಲ ಸಬ್ಜೆಕ್ಟು. ಅದರಿಂದ ಈ ಕಾರ್ಯಕ್ರಮ ನೋಡಬೇಕು ಅಂತಕ್ಕಂಥದ್ದು. ಆಗ ಅನಿಸುತ್ತೆ, ಈ ಕಾರ್ಯಕ್ರಮ ನೋಡ್ತಾ, ಹೌದು ನಾನು ಇಷ್ಟೊಂದು ಸುತ್ತುತ್ತೀನಲ್ವ, ನಾನು ಇಷ್ಟೊಂದು ಸುತ್ತು ಅಲ್ಲಾಟ ಮಾಡ್ತೀನಲ್ವ, ಅದು ನನ್ನ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಯಾಕೆ ಅಂತಕ್ಕಂತ ತಿಳ್ಕೊಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನಾನು ಈ ಗಾಡಿ ತೊಗೊಂಡೋಗ್ತೀನಿ, ಕೆಲಸನೇ ಆಗಲ್ಲ. ಅಲ್ಲಿಗೆ ಆ ವಾಹನಕ್ಕೆ ಒಂದು ಚಕ್ರ ಇದೆಯಲ್ವಾ, ಆ ವಾಹನಕ್ಕೆ ಚಕ್ರ ಇದೆ ಅಂದಮೇಲೆ ಚಕ್ರದಿಂದ ಬಂದಿರತಕ್ಕಂಥ ಪ್ರಾಬ್ಲಮ್ಮ, ಅಥವಾ ಆ ವಾಹನವನ್ನು ಓಡಿಸ್ತಕ್ಕಂಥ ನಿಮ್ಮೇಲಿರ್ತಕ್ಕಂಥ ಚಕ್ರದಲ್ಲಿರ್ತಕ್ಕ ಪ್ರಾಬ್ಲಮ್ಮ, ಇದೆಷ್ಟು ಜನ ಗೊತ್ತೇ ಇಲ್ಲ ಇದು. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಚಕ್ರದ ಪ್ರಾಬ್ಲಮ್ಮ ಅಥವಾ ವಾಹನ ಇರ್ತಕ್ಕಂಥ ಚಕ್ರದ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡಲ್ಲ. ಸುಮ್ಮನೆ ಹೇಳೋದೆ ಅಂದರೆ, ನಾನು ಈ ವಾಹನ ತಗೊಂಡೋದೆ, ಅದು ನನಗೆ ಯಾವ ಕೆಲಸ ಆಗ್ತಾ ಇಲ್ಲ, ಈ ವಾಹನ ಸರಿ ಇಲ್ಲ, ಈ ಗಾಡಿ ಸರಿ ಇಲ್ಲ, ಇದು ದುರದೃಷ್ಟಕರವಾಗಿರ್ತಕ್ಕಂಥ ವಾಹನ ಅಂತ ಹೇಳ್ತಾರೆ. ಅದು ಸಹಜ. ಅದು ನಮ್ಮನ್ನು ನಾವು ಲೆಕ್ಕ ಮಾಡ್ಕೊಳ್ಳೋಕೆ ನಮಗೆ ನಾಲೆಡ್ಜೇ ಇಲ್ಲ. ನಮಗೆ ನಾಲೆಡ್ಜ್ ಇಲ್ದಿರೋದ್ರಿಂದ ನಾವು ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸ್ಬಿಡ್ತೀವಿ, ಇನ್ನೊಂದು ವಾಹನದ ಮೇಲೆ ಅಪವಾದ ಹೊರಿಸ್ತೀವಿ. ಅದರಿಂದ ಒಂದು ತಿಳ್ಕೊಳ್ಳಿ, ಪ್ರತಿಯೊಂದು ಚಕ್ರ ಅಂತ ಬಂದಾಗ ಒಂದು ನಂಬರ್ ಅಂತ ಇರ್ತದೆ. ಆ ಚಕ್ರದ ನಂಬರ್ ಯಾವುದು ಅಂತಕ್ಕಂಥದ್ದು ಇಲ್ಲಿವರೆಗೂ ಯಾರೂ ನಿಮ್ಗೆ ಹೇಳ್ಕೊಟ್ಟಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಯಾಕಂದರೆ ಒಂದು ವಾಹನದ ಚಕ್ರಕ್ಕೆ ಅಥವಾ ಒಂದು ವಾಹನಕ್ಕೆ ಒಂದು ಸ್ಥಾನ ಅಂತ ಇರ್ತದೆ. ಆ ವಾಹನದಕ್ಕೆ ಸ್ಥಾನ ಇರತಕ್ಕಂಥದ್ದು ಒಂದು ಗ್ರಹ ಸ್ಥಾನ. ಹಾಗೆಯೇ ನಾವು ಎಷ್ಟೋ ಕಾರ್ಯಕ್ರಮ ಹೇಳಿದ್ದೀವಿ ಇದೇ ವೇದಿಕೆಯಲ್ಲಿ, ನಮ್ಮ ನಮಗೊಂದು ಶಾರೀರಿಕವಾಗಿರ್ತಕ್ಕಂಥ ಒಂದು ಸ್ಥಾನ ಗ್ರಹ ಇದೆ ಅಂತೇಳಿ. ಆ ಸ್ಥಾನ ಗ್ರಹವನ್ನು ನಾವು ನಂಬರ್ ಮೂಲಕ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವಾ? ಒಂದು ವಾಹನಕ್ಕೆ ಹೆಂಗೆ ಒಂದು ಸ್ಥಾನ ಅಂತಿದೆಯೋ ಹಾಗೆ ಆ ವಾಹನದ ಚಕ್ರಕ್ಕೂ ಒಂದು ಸ್ಥಾನ ಅಂತ ಇರ್ತದೆ, ಆ ಇಂಜಿನ್ಗೂ ಒಂದು ಸ್ಥಾನ ಅಂತ ಇರ್ತದೆ. ಆಯಿತಾ? ನಾವೊಂದು ಡ್ರೈವಿಂಗ್ ಮಾಡ್ತಕ್ಕಂಥ ಸ್ಟೇರಿಂಗು ಒಂದು ಸ್ಥಾನ ಅಂತ ಇರ್ತದೆ. ಪ್ರತಿಯೊಂದು ಹಂತದಲ್ಲಿ ಈಗ ಮನುಷ್ಯನಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಇವಕ್ಕೆಲ್ಲ ಒಂದು ಗ್ರಹ ಸ್ಥಾನ ಇದೆ ಅಂತ ಹೇಳ್ತೀವಿ. ಆಯಿತಾ? ಅದಕ್ಕೆ ಕಣ್ಣುಗಳಿಗೆ ಸೂರ್ಯಾಧಿಪತಿ ಅಂತೀವಿ, ಹಾಗೆ ಕಿವಿಗಳಿಗೆ ಇಂತಿಂಥ ಗ್ರಹಾಧಿಪತಿ, ಮೆದುಳಿಗಿಂತ ಗ್ರಹಾಧಿಪತಿ ಅಂತೀವಿ. ಅಂದರೆ ನಮ್ಮಲ್ಲಿ ಆ ಶಾಸ್ತ್ರ ಪ್ರಕಾರ ವಿಂಗಡಣೆ ಮಾಡತಕ್ಕಂಥ ಆ ಶಾಸ್ತ್ರ ನಮ್ಮ ಕಾಲಿರ್ತಕ್ಕಂಥ ಚಕ್ರಕ್ಕೂ ಒಂದು ಗ್ರಹ ಸ್ಥಾನ ಇದೆ, ನಂಬರ್ ಇದೆ. ನಾವು ನಡೆದಾಡ್ತೀವಿ, ಓಡಾಡ್ತೀವಿ, ಆಯಿತಾ, ಸಂಚಾರ ಮಾಡ್ತೀವಿ ಅಂತಂದರೆ ಎಲ್ಲ ವಾಹನದಲ್ಲೇ ಸಂಚಾರ ಮಾಡ್ತಾನಂತಲ್ಲ, ಎಷ್ಟು ನಡೆದಾಡ್ಕೊಂಡು ಓಡಾಡ್ಬಿಡ್ತಾರೆ ಪಾಪ. ಇವತ್ತು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ಯಾಕೆ? ಪಾದಯಾತ್ರೆ ಅಂತ ಹೋಗ್ತಾರೆ. ಇವತ್ತು ಯಾವುದನ್ನ ಸ್ಟ್ರೈಕ್ ಮಾಡ್ಬೇಕಾದ್ರೆ ಪಾದಯಾತ್ರೆ ಅಂತ ಹೇಳಿ ಹೋಗ್ತಾರೆ. ಕೆಲಸನೇ ಆಗಲ್ಲ, ಏನೂ ಆಗಲ್ಲ, ಆಯಿತಾ? ಸುಮ್ಮನೆ ಪಾದಯಾತ್ರೆ. ಎಷ್ಟು ಪಾದಯಾತ್ರೆ ಅಂತ ಮಾಡ್ತೀರಿ ನೀವು? ಯಾಕೆ ನಿಮಗೆ ಸಕ್ಸಸ್ಫುಲ್ ಆಗ್ತಿಲ್ಲ? ಅಲ್ಲಿಗೆ ನಿಮ್ಮಲ್ಲೇ ಏನೋ ಒಂದು ನ್ಯೂನ್ಯತೆ ಇರಬೇಕು. ಆ ನ್ಯೂನ್ಯತೆ ಯಾವ ರೀತಿ ಕೆಲಸ ಮಾಡ್ತಿದೆ, ಅದು ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ವ್ಯಕ್ತಿ ತಿಳ್ಕೊಬೇಕು ಇವತ್ತು. ಅದು ಹುಟ್ಟುವಿಗಿನ ತಿಳ್ಕೊಬೇಕದು. ಯಾಕಂದರೆ ಆ ಒಂದು ಸಂಚಾರ ಗ್ರಹಕ್ಕೆ ವಿಶೇಷವಾಗಿ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಬಂದು ಇಡೀ ನವಗ್ರಹಗಳಲ್ಲಿ ರಾಹು ಗ್ರಹ. ನೆನ್ಪಿಟ್ಕೊಳ್ಳಿ, ರಾಹು ಗ್ರಹ. ರಾಹು ಅಂದ್ರೇನು? ಚಲಿಸುವವನು. ಯಾರು ಹೇಳ್ತೀವಿ ನಾವು? ಹರಿದಾಡುವನು ಅಂತ ಹೇಳ್ತೀವಿ. ಯಾರು ಹರಿದಾಡುವುದು? ಸರ್ಪ. ಈ ಸರ್ಪಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಆ ಮೂಲ ಸಂಖ್ಯೆ ಯಾವುದು ಅಂತಂದರೆ ನಂಬರ್ 4 ರಾಹು. ಅದನ್ನು ನಾವು ಹೇಳ್ತೀವಿ 4, 13, 22, 31.
ಅಂತೇಳಿ. ಆ ಕ್ಯಾಲೆಂಡರ್ಗಳಲ್ಲಿ ಸುಮ್ಮನೆ ನಿಗದಿ ಮಾಡಿಲ್ಲ ಅಲ್ಲಿ. ಅದೊಂದು ದಿನ, ಅದೊಂದು ಆ ದಿನಾಂಕ ನಮ್ಮ ಜೀವನದ ಒಂದು ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂತಹ ಲೆಕ್ಕಾಚಾರಗಳಲ್ಲಿ ನಮ್ಮನ್ನು ಹಿಂಬಾಲಿಸ್ಕೊಂಡೇ ಹೋಗ್ತಿರ್ತದೆ. ಇವತ್ತು ಭಾಳ ಜನ ಹೇಳ್ತಾರೆ, ಇಲ್ಲ ನನಗೆ ತುಂಬ ನಂಬರ್ ಫಾಲೋ ಮಾಡ್ತಾ ಇದೆ, ನನ್ನ ಮಕ್ಕಳೆಲ್ಲ 4 ತಾರೀಕು ಹುಟ್ಟಿದ್ದಾರೆ, 4, 13, 22, 31, ನನ್ನ ಹೆಂಡ್ತಿನೂ 4, ನನ್ನ ಗಂಡನ 4, ನಾವು ಮದುವೆ ಆಗಿರೋದು 22ನೇ ತಾರೀಕು ಅಂತಾರೆ. ಆಯಿತಾ, ನಾನು ಎಲ್ಲೇ ಹೋದ್ರೂ ಕೂಡ ನನಗೆ ಸೀಟ್ ನಂಬರು 4 ಬರ್ತದೆ, ನನ್ನ ಅಕೌಂಟ್ ನಂಬರ್ 4 ಬರ್ತದೆ, ನನ್ನ ಮೊಬೈಲ್ ನಂಬರ್ 4 ಬರ್ತದೆ, ನನ್ನ ವೆಹಿಕಲ್ ನಂಬರ್ 4 ಬರ್ತದೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಯಾರು ತೊಗೊಂಡ್ರು ಕೂಡ ಎಲ್ಲ 4 ನಂಬರ್ಲಿ ಇದ್ದಾರೆ ಅಂತಾರೆ. ಅಂದರೆ ಯಾಕೆ ನಿಮಗೆ ಈ ರೀತಿ ಒಂದು ಸಂಖ್ಯೆ, ಆ ಒಂದು ನಂಬರ್ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ? ಅಲ್ಲಿಗೆ ಒಂದು ಸಂಖ್ಯೆ, ಒಂದು ನಂಬರ್ ನಿಮ್ಮನ್ನು ಫಾಲೋ ಮಾಡ್ತಿದೆ ಅಂತಂದರೆ ಅದರ ಒಂದು ಮೂಲ ಸ್ಥಾನ ಅಥವಾ ಮೂಲ ಸ್ಥಳ ನಿಮ್ಮಲ್ಲೇ ಇರಬೇಕಲ್ವಾ? ಆ ಮೂಲ ಸ್ಥಾನ ನಿಮ್ಮಲ್ಲೇ ಇದೆ ಅಂತಂದಾಗ ಯಾವತ್ತು ತೆಗೆದು ನೋಡ್ಕೊಂಡಿದ್ದೀರಿ ಅದು ಪಾಸಿಟಿವಾ ನೆಗೆಟಿವ್ ಅಂತ. ಇವತ್ತು ನಾನು ಅಷ್ಟು ಅಲ್ಲದೆ ಇಷ್ಟು ಅಲ್ಲದೆ ಅಷ್ಟು ತಿರುಗಾಟ ಮಾಡಿದೆ, ಇಷ್ಟು ತಿರುಗಾಟ ಮಾಡ್ತೀನಿ, ನಂದು ಏನು ಬೆಳವಣಿಗೆನೇ ಆಗ್ತಿಲ್ಲ, ಬೆಳಿಗ್ಗೆ ಸಾಯಂಕಾಲ ಬರೀ ಸುತ್ತದೇ ಆಗುತ್ತೆ ಅಂತ ಹೇಳ್ತಿರಲ್ಲ, ಯಾಕೆ ನಿಮಗೆ ಕೆಲಸ ಆಗ್ತಾ ಇಲ್ಲ ಅಂತಂದಾಗ ನಿಮ್ಮ ಸಂಚಾರದಲ್ಲೇ ಏನೋ ವ್ಯತ್ಯಾಸ ಇರಬೇಕು. ಆ ಸಂಚಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಆ ರಾಹು ಭಗವಾನ್ ನಿಮಗೆ ದುರದೃಷ್ಟಕರವಾಗಿದ್ದಾನ ಅಥವಾ ಅದೃಷ್ಟಕರವಾಗಿದ್ದಾನ ಅನ್ನೋ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ನೋಡಿ, ಇವೆಲ್ಲ ಬಹಳ ಮುಖ್ಯದ ಪ್ರಶ್ನೆ. ನಾವು ಅನ್ಕೊಳ್ತೀವಿ, ಆದರೆ ನಾವು ಅನ್ಕೊಂಡ್ರೂ ಕೂಡ ಅದರ ಮೂಲ ಯಾವ ರೀತಿ ಇದೆ, ಯಾವ ರೀತಿ ಇದು ಕೆಲಸ ಮಾಡ್ತಾ ಅನ್ನೋ ಬಗ್ಗೆ ಒಬ್ಬರು ಆಲೋಚನೆ ಮಾಡೋದಿಲ್ಲ. ಇವತ್ತು ಜ್ಯೋತಿಷ್ ಶಾಸ್ತ್ರ ಅಂತಂದರೆ ಒಂದಷ್ಟು ಜನ ಒಪ್ಕೊಳ್ತಾರೆ, ಒಂದಷ್ಟು ಜನ ಮೂಗು ಮುರಿತಾರೆ, ಅದು ಯಾವ ಶಾಸ್ತ್ರ ರೀ ಅಂತಾರೆ. ಪ್ರತಿಯೊಂದು ಕಣವು ಕೂಡ ಗ್ರಹಗಳ ಮಯ. ಆ ಗ್ರಹಗಳ ಮಯದಲ್ಲಿ ನಮ್ಮ ಜನ್ಮ ಕರ್ಮಗಳ ಆಧಾರವಾಗಿ ನಡೀತಕ್ಕಂಥದ್ದೇ ಈ ಗ್ರಹಗಳ ಅಂಶಗಳು, ಗ್ರಹಗಳ ಫಲಿತಾಂಶಗಳು. ನೋಡ್ತಾ ಇರಿ. ಕಿರಣ್ ಕುಮಾರ್ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 12/12/1962. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಈ 12/12 ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಡೇಟ್ ಆಫ್ ಬರ್ತ್. 12/12/62 ಬೆಳಿಗ್ಗೆ 6:30. ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನ್ ಚೆನ್ನಾಗಿದ್ರು ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಕೈ ಕೊಡ್ತಾ ಇಲ್ಲ. ತುಂಬಾ ಅದನ್ನ ಇಷ್ಟು ವರ್ಷ ಆದ್ಮೇಲೆ ಲೆಕ್ಕಾಚಾರ ಮಾಡೋದಲ್ಲ. ನೀವು 12/12 ಹುಟ್ಟಿದಿರಲ್ವಾ, ಆ 12/12 ಅಂತಕ್ಕಂಥ ಒಂದು ಗ್ರಹ ಸ್ಥಿತಿ ಏನು ಅಂತಂದ್ರೆ ಮೂಲವಾಗಿ ಅದು ಒಂದು ಗುರುಸ್ಥಾನ. ಅರ್ಥ ಆಯ್ತಾ? ಗುರುಸ್ಥಾನ ಅಂದರೆ ಆ ಗುರುಸ್ಥಾನದ ಮೂಲ ಯಾವುದು ಅಂದರೆ ನಿಮ್ಮ ಕುಲದೇವರು. ಆಯಿತಾ? ಆ ಕುಲದೇವರ ಅನುಗ್ರಹ ಆ ಗುರುಸ್ಥಾನಕ್ಕೆ ಪಾಸಿಟಿವ್ ಆಗಿದೆಯಂತ ನೀವು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮ್ಮನ್ನ ಮುಂದಕ್ಕೆ ಹೋಗಿ ಬಿಡೋದೇ ಇಲ್ಲ ಅದು. ಅರ್ಥ ಆಯ್ತಾ? ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಆ ಒಳ್ಳೆತನ, ಆ ನ್ಯಾಯ, ನೀತಿ, ಧರ್ಮ, ಆ ಒಂದು ಭಗವಂತ ನಿಮಗೆ ಬರ್ತೆ ಕೊಟ್ಬಿಟ್ಟಿರ್ತಾರೆ. ಆ ಕೊಟ್ಟ ಅಂತಂದಾಗ ನೀವು ಆ ದೇವ ಮೂಲೆಯನ್ನು ನೀವು ನೋಡ್ಕೊಂಡಿಲ್ಲ ಅಂತಂದಾಗ ನಿಮ್ಗೆ ಎಲ್ಲರೂ ಕೂಡ ಈ ರೀತಿ ವ್ಯತ್ಯಾಸಗಳಾಗೋಗ್ತದೆ. ಅರ್ಥ ಆಯ್ತಾ? ಹಾಗಂತ ನೀವು ಫೇಲ್ಯೂರ್ ಆಗಿದೆ ಅಂತ ಅರ್ಥ ಇಲ್ಲ. ಅಲ್ಲೆಲ್ಲೋ ಒಂದು ಕಡೆ ಆ ತಡೆ ಇದೆ. ಆ ತಡೆ ಮೂಲ ಸಂದದು ಕುಲದೇವರು. ಆಯಿತಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ಒಳ್ಳೆದಾಗಲಿ. ಧನ್ಯವಾದ. ತಿಮ್ಮಕ್ಕ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತಮ್ಮ. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಇಲ್ಲಮ್ಮ, ಗೊತ್ತಿಲ್ಲ. ಪರವಾಗಿಲ್ಲ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಾವು ಸ್ವಲ್ಪ ಮನೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ, ಏನ್ ಮನೆ ಬಗ್ಗೆ ಕೇಳಿ. ಸ್ವಲ್ಪ ಮನೆ ಕೈ ಎತ್ತಲ್ಲ, ಬಾಯ್ ಎತ್ತಲ್ಲ. ಮನೆಗೊಂದ್ ಸ್ವಲ್ಪ ಹುಡುಗರ್ಗೆ ಏನು ಕೆಲಸ ಮಾಡಕ್ ಹೋದ್ರ ಆಗಲ್ಲ. ಏನನ ಯಾರನ ಮಾಟ ಮಂತ್ರ ಮಾಡ್ತಾವ್ರ, ಇಲ್ಲಾಂದ್ರೆ ಯಾರ್ದನ ಕಾಟನ ಅಂತ ಸ್ವಲ್ಪ ಕೇಳೋಣ ಅಂತ ಸರ್. 9ರಲ್ಲಿ ಒಂದು ನಂಬರ್ ಹೇಳಿ. 9ರಲ್ಲ 5 ಗುರುಜಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೆಲಸ ಕಾರ್ಯ ಆಗಿಲ್ಲ ಅಂತಕ್ಕಂಥ ತಗೊಂಡಾಗ ನಿಮ್ಮ ವಾಸಸ್ಥಾನವನ್ನು ನೋಡಬೇಕಾಗ್ತದೆ. ಯಾಕಂದರೆ ವಾಸಸ್ಥಾನದಲ್ಲಿ ಎಲ್ಲರ ಮೇಲೂ ಪರಿಣಾಮ ಬೀರತಕ್ಕಂತಹ ಗ್ರಹ ಕಾರ್ಯಗಳಿರ್ತವೆ. ಆಗಿದ್ದಾಗ ಆ ಗ್ರಹ ಕಾರ್ಯಗಳು ನಿಮ್ಮ ಭಾಗಕ್ಕೆ, ನಿಮ್ಮ ಮಕ್ಕಳ ಭಾಗಕ್ಕೆ ಅಥವಾ ನಿಮ್ಮ ಕುಟುಂಬ ಭಾಗಕ್ಕೆ ಅದು ಬಹಳ ಅನುಕೂಲವಾಗಿ ಕೆಲಸ ಮಾಡ್ತಿದ್ದೆ ನೋಡ್ಕೋಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಏನಾಗ್ತದೆ ಅಂದರೆ ದಕ್ಷಿಣ ಭಾಗದಲ್ಲಿ, ಅಂದರೆ ದಕ್ಷಿಣ ಅಂತಂದರೆ ಸೌತ್, ಅಲ್ಲಿ ನನಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಆ ವ್ಯತ್ಯಾಸ ಆಗ್ತಕ್ಕಂಥ ಏನಂತಂದರೆ ಫೈನಾನ್ಸಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ. ಅರ್ಥ ಆಯ್ತಾ? ಆ ವ್ಯತ್ಯಾಸ ಅಂತಕ್ಕಂಥದ್ದು ಭೂಮಿಯಿಂದ ಉತ್ಪತ್ತಿ ಆಗಿದೆಯಾ ಅಥವಾ ಕಟ್ಟಡದಿಂದ ಉತ್ಪತ್ತಿ ಆಗಿದೆಯಾ ಅಥವಾ ಆ ಜಾಗದಲ್ಲಿ ಏನಾದರೂ ವ್ಯತ್ಯಾಸಗಳು ಮಾಡಿದಂಥ ಬಗ್ಗೆ ಒಂದು ಸ್ವಲ್ಪ ನೀವು ವಾಸ್ತು ಪ್ರಕಾರ ಒಂದು ಚೆಕ್ ಮಾಡ್ಕೊಳ್ಳಿ, ಒಳ್ಳೆದಾಗ್ತದೆ. ಧನ್ಯವಾದ. ಭಾಗ್ಯಶ್ರೀ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದೆಯಾ?
ಹೇಳಿ. 14-12-81. ಗುರೂಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಏನು ಮಾಡ್ಕೊಂಡಿದ್ದೀರಿ? ನಾನು ಮನೆಯಲ್ಲಿ ಹೌಸ್ ಏನು ಪ್ರಶ್ನೆ? ಹೊಲಿತೇನೆ. ಪ್ರಶ್ನೆ ಅಂದ್ರೆ ನಮ್ದು ಇದು ಊರು ಬಿಟ್ಟು ಒಂದ್ ಕಡೆ ನೆಲೆ ಇಲ್ಲ, ಏನಿಲ್ಲ. ಊರು ಬಿಟ್ಟು ಬಂದ್ಕೇಸಿ ಇದನ್ನ ಒಂದು ನಮ್ದಂತ ಸ್ವಂತ ಜಾಗನೇ ಇಲ್ಲ, ಏನಿಲ್ಲ. ದುಡ್ಕೊಂಡು ತಿನ್ನೋದ್ರೊಳಗೆ ನಮ್ಮ ಜೀವನ ಹೋಗಾಕತ್ತೈತಿ. ಈಗ ಒಂದು ಪ್ರಶ್ನೆ, ನೀವು ಹೌಸ್ ವೈಫ್ ಅಂತ ಹೇಳಿದ್ರಿ. ಈಗ ಊರು ಬಿಟ್ಟು ಹೋಗ್ಬೇಕು ಅಂತಂದಾಗ ಯಜಮಾನರಿಗೆ ಯಾವ್ದಾರು ಅಂಥ ಒಂದು ಉದ್ಯೋಗ ಇದೆಯಾ ಅಥವಾ ಅಂಥ ಒಂದು ವ್ಯವಹಾರ ಇದೆಯಾ? ಯಾರ ಬಗ್ಗೆ ಹೇಳ್ತಿದ್ರಿ ನೀವು? ನಮ್ದು ಅಂದ್ರೆ ಯಾಕಂದ್ರೆ ನಮ್ದು ಕುಟುಂಬದಲ್ಲಿ ಒಬ್ಬರು ಕಂಡ್ರೆ ಆಗೋದೇ ಇಲ್ಲ ಗುರು. ಅದು ಬಿಡಿ ಅಮ್ಮ, ಎಲ್ಲಾ ಮನೇಲಿ ಇದ್ದಿರುತ್ತೆ, ನಿಮ್ಮ ಮನೇಲಿ ಒಬ್ಬರೇ ಅಲ್ಲ. ನಾನು ಹೇಳ್ತಾ ಇರೋದು, ಈಗ ಊರು ಬಿಟ್ಟು ಹೋಗ್ತೀನಿ ಅಂತಂದ್ರಲ್ಲ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಯಜಮಾನ್ರಿ ಇಂಡಸ್ಟ್ರಿ ಏರಿಯಾದಾಗ ಕೆಲಸ ಮಾಡ್ತಾರೆ ಗುರುಜಿ. ಇಂಡಸ್ಟ್ರಿ ಅಲ್ಲ? ಹಾ, ಹ್ಞೂನ್ರಿ. ಒಬ್ಬರು ಕಂಡ್ರು ಒಬ್ಬನ ಆಗೋದಿಲ್ಲ, ಏನಿಲ್ಲ. ಮಗ ನೋಡ್ರು ಕೆಲ್ಸಕ್ಕೂ ಹೋಗೋದಿಲ್ಲ, ಏನಿಲ್ಲ. ಇರ್ಲಿ. ಈಗ ನಾನೊಂದು ಹೇಳ್ತೀನಿ ಕೇಳಿ. ಈಗ ಪ್ರತಿಯೊಂದನ್ನು ಹುಡುಕ್ತಾ ಹೋದ್ರೆ ಎಲ್ಲರೂ ಇದ್ದೇ ಇರ್ತದೆ. ನಾವು ನಮ್ಮ ಕುಟುಂಬ ನಮ್ಮದು ನಾವು ಸರಿ ಮಾಡ್ಕೊಳ್ಳೋಣ ಫಸ್ಟು. ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ತಿಳ್ಕೋಬೇಕು ಅಂದಾಗ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಮನೆ ಯಜಮಾನನ ಜಾತಕ, ನಿಮ್ಮ ಜಾತಕ ಅಂತ ತೊಗೊಂಡು ಬಂತಂದಾಗ ನಿಮ್ಮಲ್ಲಿ ನನಗೆ ಭಾಳ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಸರ್ಪದೋಷ. ಆ ಸರ್ಪದೋಷ ಅಂತ ಬಂದಾಗಲೇ ನಾನು ತಿರುಗಾಟ ಅಂತ ಆಗಲೇ ಹೇಳಿದೆ, ಅರ್ಥ ಆಯ್ತಾ? ಆ ತಿರುಗಾಟ ಅಂತಕ್ಕಂಥದ್ದು ನಿಮ್ಮ ಜಾತಕ ಇತ್ತು ಅಂದಾಗ ಅದು ನಿಮ್ಮ ಯಜಮಾನಗಳು ಕೂಡ ಪರಿಣಾಮ ಬೀರ್ತದೆ, ಅರ್ಥ ಆಯ್ತಾ? ಕುಟುಂಬದ ಕೂಡ ಪರಿಣಾಮ ಬೀರ್ತದೆ. ಇದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ. ಇಂದ್ರಮ್ಮ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು? ಸಂದೀಪ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ ಹೇಳಿ. 27-3-94 ಭಾನುವಾರ ರಾತ್ರಿ 8. ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಾನು ಕೆಲಸದ ಬಗ್ಗೆ ಕೇಳಬೇಕಾಯ್ತು ಸರ್. ಯಾವುದ್ರ ಬಗ್ಗೆ? ಕೆಲಸದ ಬಗ್ಗೆ. ಡ್ಯೂಟಿಗೆ ಹೋಗ್ತಾ ಇದ್ದಾನೆ, 6 ಇರಂಗಿಲ್ಲ, 3 ಇಳಿಯಂಗಿಲ್ಲ ಅನ್ನೋ ಪರಿಸ್ಥಿತಿ ಆಗುತ್ತೆ ಅವನಿಗೆ. ಇಲ್ಲಿ ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ಜಾತಕವನ್ನು ಬರೆಸಿ ಜಾತಕರ್ತಕ್ಕಂಥ ದಶಮಾಧಿಪತಿ, ಲಗ್ನಾಧಿಪತಿಗೆ ದಶಮಾಧಿಪತಿ ಕಾಂಬಿನೇಷನ್ ನೋಡ್ಕೋಬೇಕು. ಯಾವಾಗಲೂ ನಾವು ಏನು ಹುಟ್ಟಿದ್ದೀವಿ ಆ ಹುಟ್ಟೋ ಮುಖಾಂತರ ಎಲ್ಲ ನಡ್ತಕ್ಕಂಥದ್ದು, ಆಯಿತಾ? ಅದರ ವ್ಯತ್ಯಾಸ ಸಾಧ್ಯ ಆಗೋದೇ ಇಲ್ಲ. ಆದರೆ ಕರ್ಮಫಲಗಳ ಪ್ರಭಾವಗಳು ಜಾಸ್ತಿ ಇತ್ತು ಅಂದಾಗ, ಕರ್ಮದೋಷಗಳು ಜನ್ಮದೋಷಗಳು ಪ್ರಭಾವ ಜಾಸ್ತಿ ಇತ್ತು ಅಂದಾಗ ಅದು ನಮ್ಮ ದಾರಿ ಬಿಡೋದೇ ಇಲ್ಲ, ಎಲ್ಲೋಗ್ಬೇಕು ಅಂತ. ಯಾಕಂದರೆ ಅವ್ರು ತುಂಬ ಕಷ್ಟಜೀವಿ, ಶ್ರಮಜೀವಿ. ಇಲ್ಲಿ ವಿಶೇಷವಾಗ್ತಕ್ಕಂಥದ್ದೇ ಗುರುಸ್ಥಾನ ಹಾಳಾಗಿದೆ. ಆ ಗುರುಸ್ಥಾನ ಹಾಳಾಗಿತ್ತು ಅಂದಾಗ ನಿಮಗೆ ಎಲ್ಲೇ ಉದ್ಯೋಗ ಮಾಡೋಕ್ಕೋದ್ರೂ ಕೂಡ ನಿಮ್ಗೆ ಸರಿಯಾದಂಥ ಉದ್ಯೋಗ ಸಿಗೋದಿಲ್ಲ, ಅಥವಾ ಉದ್ಯೋಗಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಕೂಡ ಸಿಗೋದಿಲ್ಲ, ಅರ್ಥ ಆಯ್ತಾನಮ್ಮ? ಅದಕ್ಕೆ ಆ ಗುರುಸ್ಥಾನವನ್ನು ಸರಿ ಮಾಡ್ಕೊಳ್ಳಿ, ಒಳ್ಳೆದಾಗ್ತದೆ. ಧನ್ಯವಾದ. ಬಸವರಾಜಪ್ಪ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಕ. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಹುಟ್ಟಿದ ದಿನಾಂಕ ಇಲ್ರಿ ಮೇಡಮ್, 71 ವರ್ಷ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಆರೋಗ್ಯ ಆರ್ಥಿಕ ಪರಿಸ್ಥಿತಿ. ಆರೋಗ್ಯ ಆರ್ಥಿಕ ಪರಿಸ್ಥಿತಿನಲ್ಲೇ ಅಲ್ಲಿ ಕಾಂಬಿನೇಷನ್ ಒಟ್ಟಿಗೆ ಇದೆ. ಜಾತಕದಲ್ಲಿ ನಿಮ್ಗೇನಾಗ್ತದೆ ಅಂತಂದರೆ, ನೀವು ಯಾವುದೇ ಒಂದು ಪ್ರಯತ್ನಗಳನ್ನ ಮಾಡೋಕ್ಕೋದ್ರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಶ್ರಮಪಟ್ಟು ಮಾಡ್ತಕ್ಕಂಥ ವ್ಯಕ್ತಿತ್ವ. ಆದರೆ ಇಲ್ಲೇನಾಗುತ್ತೆ ಅಂದರೆ, ವಾಸಸ್ಥಾನದಲ್ಲಿ ನನಗೆ ನೈಋತ್ಯ ದಿಕ್ಕಿನಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ಅರ್ಥ ಆಯ್ತಾ? ಆ ಮನೆನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಜಾತಕದಲ್ಲಿ ಏನಾದರೂ ವ್ಯತ್ಯಾಸ ಆದರೂ ಕೂಡ ನಾವು ವಾಸ ಮಾಡ್ತಕ್ಕಂಥ ಮನೆ ಧನಾತ್ಮಕವಾಗಿತ್ತು ಅಂದಾಗ, ಆ ಅಷ್ಟು ದಿಕ್ಕುಗಳು ನಮಗೆ ಪಾಸಿಟಿವ್ ಆಗಿತ್ತು ಅಂದಾಗ ಈ ಜಾತಕದ ದೋಷಗಳು ಕೂಡ ನಿವಾರಣೆ ಆಗಿಬಿಡ್ತದಂತೆ. ಪ್ರತಿಫಲ ನೆಗೆಟಿವ್ ಆಗಿದ್ರೂ ಕೂಡ ನಮಗೇನು ತೊಂದರೆ ಆಗಲ್ವಂತೆ, ಅರ್ಥ ಆಯ್ತಾ ಸರ್? ಅದರಿಂದ ನೈಋತ್ಯ ದಿಕ್ಕನ್ನು ಸರಿ ಮಾಡ್ಕೊಳ್ಳಿ, ಒಳ್ಳೆದಾಗ್ತದೆ. ಇನ್ನು ಗುರುಜಿ, ಕೈಯಲ್ಲಿ ಚಕ್ರ ಶಂಕು ಇರೋದು ಗೊತ್ತು, ಆದರೆ ಬಹಳಷ್ಟು ಜನಕ್ಕೆ ಕಾಲಲ್ಲೂ ಚಕ್ರ ಇದೆ ಅನ್ನೋದು ಗೊತ್ತಿಲ್ಲ. ತುಂಬ ಓಡಾಡ್ತಾ ಇದ್ರೆ ನೀನೇನು ಕಾಲಿಗೆ ಚಕ್ರ ಹಾಕೊಂಡು ಓಡಾಡ್ತಿದ್ಯಾ ಹೀಗೆಲ್ಲ ಹೇಳ್ತಾರೆ. ಸೊ ಕಾಲಲ್ಲಿ ಬೆರಳಲ್ಲಿ ಇರುವಂತಹ ಚಕ್ರಗಳನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು ಹೇಗೆ? ಇದ್ರ ಜೊತೆಗೆ ರಾಹುವಿನ ಮೂಲ ಸ್ಥಾನ ಎಲ್ಲಿದೆ, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಭಾಳಷ್ಟು ಜನ ಬರೀ ಹಸ್ತರೇಖೆಗಳಲ್ಲಿ ಚಕ್ರ ಶಂಕು ಗದೆ ಎಲ್ಲ ಇದೆ ಅಂತ ಹೇಳ್ತಾರೆ. ಆದರೆ ಕಾಲಲ್ಲಿ ಚಕ್ರ ಇರ್ತಕ್ಕಂಥ ಇಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಆದರೆ ಕೆಲವ್ರಿಗೆ ಗೊತ್ತಿದೆ, ಆದರೂ ಕೂಡ ಅದರ ಬಗ್ಗೆ ಗಮನ ಇರೋದಿಲ್ಲ. ಇಲ್ಲಿ ಕಾಲಲ್ಲಿ ಚಕ್ರ ಇರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ, ನಂಬರ್ 4 ರಾಹು ಗ್ರಹ ಅಂತೇಳಿ. ಹಾಗೆ ಇನ್ನೊಂದು ಸಂಖ್ಯೆ ಕೂಡ ಇದೆ, ಅದು ನಂಬರ್ 7 ಕೇತು ಗ್ರಹ ಅಂತೇಳಿ. ರಾಹು ಕೇತುವೇ ಮೂಲ ಸಂಚಾರಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ. ಆ ಒಂದು ರಾಹು ಕೇತುವಿನಲ್ಲಿ ನಿಮ್ಮ ಎಡಪಾದ ಮತ್ತು ಬಲಪಾದ, ಆ ಪಾದಗಳಿರ್ತಕ್ಕಂತಹ ರಾಹುಕೇತುವಿನ ಆ ಮೂಲ ಸ್ಥಾನ ನಿಮ್ಮ ಜಾತಕವೇ ಆಗಿರ್ತದೆ. ಆ ಜಾತಕದಲ್ಲಿ ಏನಾದರೂ ರಾಹುಕೇತುವಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದೋಷಗಳಿದ್ದ ಪಕ್ಷದಲ್ಲಿ ನಿಮ್ಮ ಶಾರೀರಿಕವಾಗಿ ಇರತಕ್ಕಂತಹ ಆ ಒಂದು ಭಾಗ ಅಂದ್ರೇನು, ಅಂಗಾಲಿರ್ತಕ್ಕಂತಹ ಚಕ್ರಗಳಾಗಿರ್ಬೋದು, ಹಸ್ತರೇಖೆಗಳಾಗಿರ್ತಕ್ಕಂಥ ಚಕ್ರ ಭಾಗಗಳಾಗಿರ್ಬೋದು, ಅವು ನಿಮಗೆ ದುರದೃಷ್ಟಕರವಾಗಿ ಕೆಲಸವನ್ನು ಮಾಡ್ತದೆ.
ಆಗಿದ್ದಾಗ ನಾವು ಕೈ ನೋಡ್ಕೋಬೇಕಾ ಜಾತಕ ನೋಡ್ಕೋಬೇಕಂದಾಗ ನೀವು ಎಲ್ಲೂ ಯಾವುದು ನೋಡ್ಕೋಬೇಕಾಗಿಲ್ಲ. ಯಾವ್ಯಾವ ಗ್ರಹಗಳು ನಿಮಗೆ ಪಾಸಿಟಿವ್ ಆಗಿದೆ, ಯಾವ ಗ್ರಹಗಳು ನೆಗೆಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಜಾತಕ ನೋಡ್ಕೊಂಡಾಗ ಫಸ್ಟ್ ಕ್ಲಾಸ್ಗೆ ಎಲ್ಲ ಪಾಸಿಟಿವ್ ಆಗಿದೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಆದರೆ ನೀವು ತಿಳ್ಕೊಬೇಕು ಅಂದಾಗ ಪ್ರಶ್ನೆ ಭಾಗಕ್ಕೆ ಹೋಗಬೇಕು. ನಮ್ಮಲ್ಲಿ ಪ್ರಶ್ನೆ ಹೇಳ್ತಕ್ಕಂಥದ್ದು ಬರೀ ಜಾತಕ ನೋಡಿ ಹೇಳ್ತಾರೆ ಹೊರತು ಆ ಪ್ರಶ್ನೆ ಭಾಗಕ್ಕೆ ದೈವವನ್ನು ಆಹ್ವಾನ ಮಾಡಿ ಹೇಳ್ತಕ್ಕಂಥವ್ರು ನಮ್ಮಲ್ಲಿ ಅಪರೂಪ. ನೀವು ಅಂತಹ ಒಂದು ಜಾಗದಲ್ಲಿ ಆ ದೈವ ಪ್ರಶ್ನೆಯನ್ನು ಹಾಕ್ಕೊಂಡು ನೀವು ನೆಗೆಟಿವ್ ಪಾಸಿಟಿವ್ ಅಂತ ಚೆಕ್ ಮಾಡ್ಕೋಬೇಕು. ರಾಹುವಿನ ಮೂಲ ಸ್ಥಾನ ಯಾವುದು? ನಾನು ಈಗಾಗಲೇ ಹೇಳ್ತೀನಿ, ನಮ್ಮ ಇಡೀ ಜೀವನ ನೆನ್ಪಿಟ್ಕೊಂಬಿಡಿ, ನಮ್ಮ ಇಡೀ ಜೀವನ ಹುಟ್ಟಿಂದ ಹಿಡಿದು ಕೊನೆಯವರೆಗೂ ನಾವು ಗೆಲ್ಲಬೇಕು, ನಾವು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಾವು ರಾಹು ಭಗವಾನ ಹೋಲಿಸ್ಕೋಬೇಕು. ಪ್ರತಿಯೊಬ್ಬರ ಗ್ರೋತ್ ಬಂದು ಕೂಡ ರಾಹು ಕೇತುವಿನ ಶಕ್ತಿಯನ್ನೇ ಅಡಗಡಿದೆ, ಬೇರೆ ಇನ್ಯಾವುದೂ ಇಲ್ಲ. ನೆನ್ಪಿಟ್ಕೊಂಬೇಡಿ, ಬೇರೆ ಏನಾದ್ರು ರಾಹು ಕೇತು ನಾವು ಸೆಟ್ ಮಾಡ್ಕೋಬೇಕು. ಆ ರಾಹು ಕೇತು ಸರಿ ಮಾಡ್ಕೋಬೇಕು ಅಂದಾಗ ಅಲ್ಲಿ 2 ಭಾಗಗಳು, ಒಂದು ನಾಗ, ಇನ್ನೊಂದು ಸರ್ಪ. ಈ ಸರ್ಪಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನ ಒತ್ಕೊಂಡು ನಾವು ಹುಟ್ಟಿದ್ದೀವ, ಅಥವಾ ನಾಗನಿಗೆ ದೋಷಕ್ಕೆ ಸಂಬಂಧಪಟ್ಟಂಥ ಒಂದು ದೋಷಕ್ಕೆ ನಾವು ಹುಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಪ್ರಶ್ನೆ ಭಾಗದಲ್ಲಿ, ಜಾತಕ ಭಾಗದಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತದೆ. ಯಾರು ಮಕ್ಕಳನ್ನ ಹಿಡಿದು ಕೊನೆಯವರೆಗೂ ನೋಡ್ಕೊಳ್ಳಲ್ಲ ಅವ್ರು ಎಲ್ಲರೂ ಕೂಡ ಈ ಚಕ್ರ ಅಂತಕ್ಕಂತಹ ದುರದೃಷ್ಟಕರವಾಗಿರ್ತಕ್ಕಂಥ ಶಕ್ತಿಗೆ ನೀವು ಒಳಗಾಗಿ ಎಷ್ಟೇ ಹಾಲಿಲಿ ಎಷ್ಟೇ ತಿರುಗಾಟ ಮಾಡಲಿ ಒಂದು ಕೆಲಸನೂ ಆಗಲ್ಲ. ಇನ್ನೇನು ಕೆಲಸ ಎಲ್ಲ ಆಗೋಗಿರ್ತದೆ, ಅದು ಅಲ್ದು ತುಂಬ ಕೆಲಸ ಆಗಿರ್ತದೆ, ಲಾಸ್ಟ್ ಮಟ್ಟಲ್ಲಿ ಕಟ್ ಮಾಡಿ ಬಿಸಾಕ್ತಾರೆ, ಕಟ್ಟಾಗೋಗ್ತದೆ. ನೋಡಿ ಅಲ್ಲೇನು ಮಾಡ್ತಾರೆ ಅವರು, ಕೇತು ಭಗವಾನ್ ಅಂದರೆ ಚೆನ್ನಾಗಿ ಅಲಸ್ಬಿಟ್ಟು ಎಲ್ಲ ಓಕೆ ಅಂತ ಮಾಡ್ಬಿಟ್ಟು ಅಲ್ಲಿ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಎಷ್ಟು ಜನ ಪುರುಷರು ಸ್ತ್ರೀಯರು ಒಂದು ಯೌವನಾವಸ್ಥೆಯಲ್ಲಿ ನಾವು ಏನೋ ಒಂದು ಮಾಡಬೇಕು, ನಾವೇನೋ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ಎಷ್ಟೋ ಮಂದಿ ಪ್ರಯತ್ನ ಪಡ್ತಿದ್ರು ಕೂಡ ಆ ಪ್ರಯತ್ನಗಳೆಲ್ಲ ವಿಫಲವಾಗ್ತಕ್ಕಂಥದ್ದು ನಮ್ಮಲ್ಲೇ ಇರ್ತಕ್ಕಂತಹ ಬಾಧೆಗಳ ಹೊರತು ಬೇರೆ ಏನೂ ಇಲ್ಲ ವೀಕ್ಷಕರೇ. ಅದಕ್ಕೆ ಫಸ್ಟ್ ನಾವು ಸರಿ ಮಾಡ್ಕೋಬೇಕು. ನಾವು ಒಂದು ಕರ್ಮದಲ್ಲಿ ಹುಟ್ಟಿರ್ತೀವಿ, ಆ ಕರ್ಮವನ್ನು ಗುರುತಿಸಿ ಯಾರು ಸರಿ ಮಾಡ್ಕೊಳ್ಳಲ್ಲ, ಆಗ ಆ ಕರ್ಮಗ್ರಹಗಳು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಆ ಕರ್ಮಗ್ರಹಗಳು ನಮಗೆ ಸದಾಕಾಲ ಜಾಗೃತವಾಗಿ ಕೆಲಸ ಮಾಡ್ತಿರ್ತದೆ. ಅದು ಕೈಯಲ್ಲೂ ಇರುತ್ತೆ, ಕಾಲಲ್ಲೂ ಇರ್ತದೆ, ಇಡೀ ದೇಹದ ಅಂಗಗಳಲ್ಲಿ ಇರ್ತದೆ. ಅದು ಆ ಅಂಗಗಳಲ್ಲಿ ಆ ಗ್ರಹಾಂಶ ಇತ್ತು ಅಂದಾಗ ನಾವೇನು ಮಾಡೋಕ್ಕೋದ್ರೂ ಆಗೋದಿಲ್ಲ. ಆಗಿದ್ದಾಗ ನಾವೇನು ಮಾಡಬೇಕು, ಎಸ್ ಇದು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನನ್ನ ಎಜುಕೇಷನ್ ಮತ್ತು ಪ್ರೊಫೆಷನ್, ಮ್ಯಾರಿಡ್ ಲೈಫು ಎಲ್ಲ ಕಡೆ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಓಕೆ, ನಾ ಇಷ್ಟೊತ್ತು ನಮ್ಮೊಟ್ಟಿಗೆ ಇದು ಕಾಲಿನ ಚಕ್ರದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಗುರುಜಿ ನಿಮಗೆ. ನಮಸ್ಕಾರ. ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಕಚೇರಿಯ ವಿಳಾಸ ಹೀಗಿದೆ: ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ, 1033 ಬಾರ್ ಎ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ದೂರವಾಣಿ ಸಂಖ್ಯೆ 7676325555 ಅಥವಾ 9902627356. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.